ಮಯೂರ್ ಟಿವಿ ಹನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹನಗಲ್ ನಗರದಲ್ಲಿ ಯುವಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಗುಂಪೊಂದು ಬರ್ಬರವಾಗಿ ಹಲ್ಲೆ. ಹನಗಲ್ನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಪುಂಡರ ಹಾವಳಿ. ಹೌದು, ಕ್ಷುಲ್ಲಕ ಕಾರಣಕ್ಕಾಗಿ ಪ್ರದೀಪ್ ಚಿಕ್ಕಣ್ಣವರು ಎಂಬ ಯುವಕನ ಮೇಲೆ ಪುಂಡರು ಹಲ್ಲೆ ಮಾಡಿದ್ದಾರೆ ಗುಂಪೊಂದು. ಮಯೂರ್ ಟಿವಿ ಹನಗಲ್ ಚಾನಲ್. ಗಂಗಾನಗರದ ಚಿಕ್ಕಣ್ಣವ್ರ ಕುಟುಂಬದವರ ಮೇಲೆ ಹನಗಲ್ ನಗರದ ಗುಂಡಾಗಳು ಹಲ್ಲೆಯನ್ನು ನಡೆದಿದ್ದು, ಅಂಗಡಿಯಲ್ಲಿದ್ದಂಥ ದಿಪ್ಪು ಚಿಕ್ಕಣ್ಣವರು ಈ ವ್ಯಕ್ತಿಯ ಮೇಲೆ ಗುಂಡಾಗಳು ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಅವ್ರನ್ನ ಬಿಡಿಸಲಿಕ್ಕೆ ಹೋದಂಥ ಅವರ ಹೆಂಡತಿ ಹಾಗೂ ಅವರ ಸಹೋದರರ ಮೇಲೂ ಕೂಡ ಮಾರಣಾಂತಿಕ ಹಲ್ಲೆ ಮಾಡಿದ್ದು. ಇವತ್ತು ಹಲ್ಲೆಗೊಳಗಾದ ವ್ಯಕ್ತಿ ಹಾನಗಲ್ನಲ್ಲಿ ದವಾಖಾನೆಯಲ್ಲಿ ಹಿಡಿಲಿಲ್ಲ, ಹಾವೇರಿಯ ದವಾಖಾನೆಯಲ್ಲಿ ಹಿಡಿಲಿಲ್ಲ ಕೇಸನ್ನು. ಈಗ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಅವರು ಅಡ್ಮಿಟ್ ಮಾಡಿದ್ದು ಇನ್ನೂ ಚಿಂತಾಜನಕ ಸ್ಥಿತಿಯಲ್ಲಿದ್ದು, ಹಾನಗಲ್ ನಗರದ ಠಾಣೆಯಲ್ಲಿ ನಿನ್ನೆ ಸಾಯಂಕಾಲ 6 ಗಂಟೆಗೆ ನಾವು ಕಂಪ್ಲೇಂಟ್ ಮಾಡಿದ್ದು. FIR ತೆಗೆದುಕೊಂಡ್ರು ಕೂಡ ಇಲ್ಲಿವರೆಗೂ PSI ಆಗಲಿ ಇಲ್ಲಿ ವೃತ್ತದವರು ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ, ಆರೋಪಿಗಳನ್ನು ಅರೆಸ್ಟ್ ಮಾಡಿರೋದಿಲ್ಲ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಜೊತೆಗೆ ಹಾನಗಲ್ ನಗರದಲ್ಲಿ ಬಹಳ ಇತ್ತಿತ್ತಲಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಇಲ್ಲಿನ ಪ್ರತಿನಿಧಿಗಳು ಅದರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಮ್ಮ ವಿನಂತಿ ಇದೆ. ಹಾನಗಲ್ ನಗರದ ಗಂಗಾಮತ ಸಮಾಜದ ಪರವಾಗಿ ಇದೆ. ಹಾನಗಲ್ ನಗರದಲ್ಲಿ ಕಂಪ್ಲೀಟ್ ಈ ಆರೋಪಿಗಳು ಕಂಡಲ್ಲಿ ವಿದ್ಯಾರ್ಥಿನಿಯರ ಮೇಲೆ, ವಿದ್ಯಾರ್ಥಿಗಳ ಮತ್ತು ಮಹಿಳೆಯರ ಮೇಲೆ ಬಸ್ ಸ್ಟ್ಯಾಂಡ್ ಹಾಗೂ ಎಲ್ಲ ಸ್ಥಳಗಳಲ್ಲಿ ಗುಂಡಾವರ್ತನೆ ಮಾಡಿಕೊಂಡು ಕಾನೂನಿನ ರಕ್ಷಣೆ ಒಳಗೆ ಇವರು ಹೋಗ್ತಾ ಇದ್ದಾರೆ. ದಯವಿಟ್ಟು ಇಂಥ ವರ್ತನೆಗೆ ಮುಂದೆ ಆಗದಂತೆ ಇವರನ್ನ ಆದಷ್ಟು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಮ್ಮ ಒತ್ತಡ ಇದೆ. ಒಂದು ವೇಳೆ ನೀವು ಇದನ್ನು ಅರೆಸ್ಟ್ ಮಾಡದೆ ಹೋದಲ್ಲಿ ಹಾನಗಲ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡೋದ್ರ ಮೂಲಕ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ ಅಂತೇಳಿ ನಮ್ಮ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾನಗಲ್ ನಗರದಲ್ಲಿ ನಿನ್ನೆ ಆದಂಥ ಘಟನೆಗೆ ಸಂಬಂಧಪಟ್ಟಂತೆ ಸಂಜೆ 6 ಗಂಟೆಗೆ ನಿನ್ನೆ ಸಂಜೆ 5 ಗಂಟೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೂ ಸಹ ನಮ್ಮ ಕಡೆಯಿಂದ 24 ತಾಸು ಟೈಮ್ ತೊಗೊಂಡಂಥ ಈ ಠಾಣಾ PSI ಆಗಲಿ CPI ಆಗಲಿ ಇದುವರೆಗೂ ಸಹ ನಮಗೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡಿಲ್ಲ. ಆ ಕಾರಣಕ್ಕೆ ನಾವು ಇವತ್ತು ತಿರ್ಗಾ ಮತ್ತು ಮನೆಗೆ ಹೋದ್ವಿ ಅಂದರೆ ಇಡೀ ಎಲ್ಲ ಹಾನಗಲ್ ನಗರದ ಎಲ್ಲ ಸಮಾಜ ಬಾಂಧವರನ್ನು ಸಹ ಮೀಟಿಂಗ್ ಕರೆದು ಇದರ ಪರವಾಗಿ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ. ಮತ್ತು ಇಂಥ ದುಷ್ಟ ಶಕ್ತಿಗಳನ್ನು ನಾವು ಸರ್ವನಾಶ ಮಾಡೇ ತೀರ್ತೀವಿ. ಇವರು ಕಾನೂನು ಕ್ರಮ ತೊಗೊಳ್ಳದೇ ಇದ್ದರೆ ನಮ್ಮ ಹುಡುಗರು ಸಹ ಇದಕ್ಕೆ ತಯಾರಿದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣಕ್ಕೆ ಅವ್ರನ್ನ ತೊಗೊಂಬಂದು ಒಳಗೆ ಹಾಕಿ ನಮಗೊಂದು ನ್ಯಾಯವನ್ನು ಒದಗಿಸ್ಬೇಕು ಅಂತೇಳಿ ಈ ಮುಖಾಂತರ ಬೇಕು. ಹಾನಗಲ್ ನಗರದಲ್ಲಿ ಮಧ್ಯಾಹ್ನ ಏನೋ ಅಲ್ಲಿ ಗಂಗಾನಗರದಲ್ಲಿರುವಂಥ ಒಂದು ಚಿಕ್ಕಣ್ಣವರ ಫ್ಯಾಮಿಲಿಯ ಒಂದು ಹುಡುಗನ ಮೇಲೆ ಈ ಒಂದು ಗುಂಡಾಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆ ಗುಂಡಾಗಳು ಈ ಒಂದು ಹಲ್ಲೆ ಬರೀ ಕೇವಲ ಈ ಒಂದು ಚಿಕ್ಕಣ್ಣವ್ರ ಫ್ಯಾಮಿಲಿಯ ಹುಡುಗನ ಮೇಲೆ ಅಷ್ಟೇ ಅಲ್ಲದೆ ಮತ್ತು ಬೇರೆ ಬೇರೆ ಒಂದು ವಿದ್ಯಾರ್ಥಿನಿಯರ ಮೇಲೆ ಆಗಲಿ ಮತ್ತು ಹಾನಗಲ್ನಲ್ಲಿ ಗುಂಡಾವರ್ತನೆ ಒಂದು ಹಣಕಾಸಿನ ವಿಷಯದಲ್ಲಿ ಆಗಲಿ ಮತ್ತು ಯಾವುದೇ ರೀತಿಯ ಒಂದು ದೌರ್ಜನ್ಯದ ವಿಷಯ ಅಂತ ಬಂದಾಗ ಈ ಒಂದು ಗುಂಡಾಗಳನ್ನು ಮುಂದಿಟ್ಟುಕೊಂಡು ಇಲ್ಲಿ ಸಮಾಜದ ಪ್ರತಿಯೊಂದು ಕೆಲವೊಬ್ಬರು ಈ ವ್ಯಕ್ತಿಗಳನ್ನು ಮುಂದಿಟ್ಟುಕೊಂಡು ಅವರ ಒಂದು ಕೆಲಸದಿಂದ ತಮ್ಮ ಕೆಲಸ ಸಾಧಿಸ್ತಾ ಇರೋದರಿಂದ ಆ ವ್ಯಕ್ತಿಗಳಿಗೆ ಒಂದು ಕುಮ್ಮಕ್ಕು ಸಿಕ್ಕಂತಾಗಿದೆ. ಹಾಗಾಗಿ ಇಂಥ ಒಂದು ಕಾನೂನು ಸುವ್ಯವಸ್ಥೆ ಹಾಳಾಗಲಿಕ್ಕೆ ಇಲ್ಲಿಯ ಒಂದು ಠಾಣಾ ಅಧಿಕಾರಿಗಳಾಗಲಿ ಮತ್ತು ಪ್ರತಿನಿಧಿಗಳಾಗಲಿ ಇವರು ಮುತುವರ್ಜಿ ವಹಿಸಿ ಇಲ್ಲಿಯ ಒಂದು ಕಾನೂನು ಸುವ್ಯವಸ್ಥೆ ಕೆಡಲಿಕ್ಕೆ ಕೆಲವೊಂದು ಸಮುದಾಯದ ಜನ, ಅದು ವಿಶೇಷವಾಗಿ ಆ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಜನ ಈ ರೀತಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕೆಡಿಸುವಂಥದ್ದು ಹಾನಗಲ್ನಲ್ಲಿ ಎಲ್ಲ ಸಮುದಾಯದ ಜನರಿಗೂ ಕೂಡ ಒಂದು ತೊಂದರೆಯಾಗಿದೆ ಜೀವನ ಮಾಡಲಿಕ್ಕೆ. ಅವರ ಮೇಲೆ ಕಾನೂನು ಕ್ರಮವನ್ನು ಸೀರಿಯಸ್ ಆಗಿ ಅವರೇನು ಈ ರೀತಿ ಒಂದು ಕಾನೂನು ಬಾಹಿರವಾಗಿ ಕೆಲಸವನ್ನು ತೊಡಗಿಸಿದ್ದಾರೆ. ಅವರ ಒಂದು ಗುಟ್ಕಾ ವಿಷಯದಿರಲಿ, ಅಲ್ಲಿ ಒಂದು ಮೊಬೈಲ್ ಕಳ್ಳತನ ಮಾಡುವಂಥದ್ದಿರಲಿ ಮತ್ತು ಒಂದು ಇಸ್ಪೇಟ್ ಈ ಥರದ ಬೇರೆ ಬೇರೆ ದಂಧೆಗಳಲ್ಲಿ ತೊಡಗಿರುವಂಥ ಅವರನ್ನು ಶಿಸ್ತು ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಗಂಗಾಮತ ಸಮಾಜದ ಜನರು ಬಂದಿದ್ದೇವೆ, ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ಜನರು ಕೂಡ ಈ ಒಂದು ವಿಷಯವನ್ನು ಖಂಡಿಸೋದ್ರ ಜೊತೆಗೆ ನಾಳೆ ದಿನಗಳಲ್ಲಿ ಇವರ ಕ್ರಮ ತಗೊತೇವೆ ಅಂತ ಹೇಳಿದರೆ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಇವರೇನು ಕ್ರಮ ತಗೊಳ್ಳಿಲ್ಲ ಅಂದರೆ ಈ ಒಂದು ಠಾಣೆಯ ಮುಂದೆ ನಾವು ವಿಶೇಷವಾಗಿ ಒಂದು ಪ್ರತಿಭಟನೆ ಮಾಡೋ ಮೂಲಕ ಇವತ್ತು ನಾವು ಸಾಂಕೇತಿಕವಾಗಿ ಜನ ಸೇರಿದ್ದೇವೆ. ಇವರು ತಕ್ಷಣ ಕ್ರಮ ತಗೊಳ್ಳಿಲ್ಲ ಅಂದರೆ ಇವ್ರ ಮೇಲೆ ತೀಕ್ಷ್ಣವಾಗಿ ನಾವು ಮುಂದಿನ ಉಗ್ರ ಹೋರಾಟಕ್ಕೆ ತಯಾರಾಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮೂಲಕ ಮೀಡಿಯಾ ಮೂಲಕ ನಾವು ಸಂದೇಶ ಕೊಡ್ತಾ ಇದ್ದೇವೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ನಿನ್ನೆ ನಡೆದ ಘಟನೆ
ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಇದು. ನಾವು ಅನೇಕ ಹಿರಿಯರು ಬಂದರು, ನಾವೆಲ್ಲ ಯುವಕರು ಬಂದು ಕೇಳಿದರು. ನಿನ್ನೆ PSI ಅವ್ರು ಬಂದು ಒಂದು ಮಾತು ಹೇಳಿದ್ರು ನಮ್ಗೆ, ಎಲ್ಲರೂ ಬಂದು ಇಲ್ಲಿ ಕೂತು FIR ಆದಾಗ, ಇಲ್ಲ ನಮ್ದು ಇಲ್ಲಿ ಹಾಲಾದ್ರೆ ತೋರಿಸೈತಿ, ಲಕ್ಷಾಂತರ ಜನ ಕೊಡ್ತಾರೆ, ದಯವಿಟ್ಟು ಇವತ್ತೊಂದಿಷ್ಟು ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಈ ಠಾಣೆ PSI ಹೇಳಿದ್ರು. ಹಾಗೆ ಪಾಪ ಇಲ್ಲಿ ನಮ್ಮ ಹಾನಗಲ್ಲಲ್ಲಿ ಒಂದು ಗುರುಗಳು ಒಂದು ವಿಶೇಷವಾಗಿ ಜಾತ್ರೆ ನಡೆಯುವಾಗ ನಾವು ಅದಕ್ಕೆ ತೊಂದರೆ ಪಡಿಸ್ಬಾರ್ದು. ಹಾಗಾಗಿ ಇವತ್ತೊಂದು ದಿವಸ ಸಾಹೇಬ್ರೆ ನೀವು ಹಂಗಾಗಿ ಉರ್ಸಿಗಾಗಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ನೀವು ನಾಳೆ 4 ಗಂಟೆಗೆ ನೀವು ಬರ್ರಿ ಠಾಣೆಗೆ, ನಾವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿರ್ತೇವೆ ಅಂತ ಹೇಳಿದರು. ಈಗ ನೋಡಿದರೆ PSI ಅವರು ಇಲ್ಲ ಬೇರೆ ಒಂದಲ್ಲಿ ಮರ್ಡರ್ ಆಗೈತಿ, ಅಲ್ಲಿಗೆ ಹೋಗಿದ್ದೀವಿ ನಾವು ಅಂತಂದ್ರೆ, ನಾಳೆ ಇನ್ನೊಂದು ಮರ್ಡರ್ ಆಕೈತಿ. ಇವ್ರಿಗೆ ಯಾವುದಂತವ್ರಿಗೆ ನ್ಯಾಯ ಕೊಡ್ರಿ ಯಾರು? ಈಗ ಇಲ್ಲಿ ಇವತ್ತೊಂದು ಬೇರೆ ಮರ್ಡರ್ ಆಯ್ತು ಹೋದ್ರು, ಮತ್ತು ನಾಳೆ ಒಂದು ಮರ್ಡರ್ ಆಕೈತಿ. ಆ ಮರ್ಡರ್ಗೆ ಈ ಮಂತನಕ್ಕೆ ನ್ಯಾಯ ಎಲ್ಲಿ ಸಿಗ್ತೈತಿ? ಹಾಗಾಗಿ ದಯವಿಟ್ಟು ನಾವು ಕೇಳ್ಕೊಳೋದಿಷ್ಟೇ, ನಾವು ನಿಮಗೆ ನ್ಯಾಯ ಕೇಳಕ್ಕೆ ಬಂದೇವಿ. ಇಲ್ಲಿ ಯಾವುದೇ ದೌರ್ಜನ್ಯ ಮಾಡೋಕ್ಕೆ ಬಂದಿಲ್ಲ, ಯಾರ ಮ್ಯಾಗ ವಿಶೇಷವಾಗಿ ಯಾರನ್ನೂ ನಾವು ಇಲ್ಲಿ ಕಟ್ಟಕ್ಕಾಗಿ ಬಂದಿದ್ದಲ್ಲ. ಆಗಿರೋ ನ್ಯಾಯವನ್ನು ನಮ್ಮ ಸಮುದಾಯಕ್ಕಾಗಲಿ ಇತರೆ ಸಮುದಾಯಕ್ಕಾಗಲಿ, ಒಂದು ಸಮುದಾಯದವ್ರು ಎಲ್ಲ ಸಮುದಾಯದವ್ರು ಸೇರಿ ಬಂದಿದ್ದೀವಿ ನಾವು, ನಮಗೆ ನ್ಯಾಯ ಕೊಡಬೇಕು. ಈಗ ಬಂದು ದಿಡಿ ಹೋಗಿ ದಾರ್ಯಾಗ ಹೋಗೋರ್ನೆಲ್ಲ ಹೊಡ್ಕೊಂಡು ತೊಗೊಂಡ್ಬಿಟ್ರೆ ನಾವೆಲ್ಲ ಹೆಂಗೆ ಬದುಕಬೇಕಿಲ್ಲಿ? ಹಾಂ, ಎಲ್ಲೇ ಉತ್ತರ ಪ್ರದೇಶ ಬಿಹಾರದಾಗ ನೋಡ್ತೀವಿ, ಹಾನಗಲ್ಲ ಕಾಣೋದು ಬಂತಲ್ಲ ಅನ್ನೋಂಥದ್ದು ಭಯಭೀತರಾಗ್ಯಾರ ಎಲ್ಲ ಜನಾಂಗದವರು. ಹಾಗಾಗಿ ದಯವಿಟ್ಟು ನೀವು ಮೀಡಿಯಾದವರು, ನಾವು ಯಾರು ಇರೋದು ಮಾತಾಡ್ತಾ ಇಲ್ಲ, ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಹಾಂ, ಇಷ್ಟು ಹೇಳಿ ನಾನು ಮಾಡ್ತೀನಿ. ಹಿಂದೆ ಬರ್ರಿ ಎಲ್ಲರೂ, ಹಿಂದೆ ಬರ್ರಿ. ಚಂದ ವಿಡಿಯೋ ಮಾಡ್ತಿದ್ದಾರೆ.